ದಾಶೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿದರೆ ನಾಯಕ ನರಕ ತಪ್ಪದು ಕೂಡಲ ಸಂಗಮದೇವ. ಪ್ರಾತಸ್ಮರಣೀಯ ಸದಾ ಸ್ಮರಣೀಯರೂ ಆದ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿಕೊಂಡು ಈ ನಾಡಿನ ಹರಗುರು ಚರಮೂರ್ತಿಗಳ ಪಾದಾರವಿಂದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಆತ್ಮೀಯರೇ, ಈ ನಾಡು ಕಂಡ ಅಪರೂಪದ ವ್ಯಕ್ತಿ, ಆಧ್ಯಾತ್ಮಿಕ ಜೀವಿ, ಶರಣಜೀವಿ, ದುರಂತ ನಾಯಕನೆಂದೇ ಖ್ಯಾತಿವ್ಯತ್ತ ಕಡಕೋಳ ಶ್ರೀ ಮಡಿವಾಳಪ್ಪನವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅಂಥವರ ಚರಿತ್ರೆಯನ್ನು ಕೇಳುವುದೇ ಒಂದು ಭಾಗ್ಯ ಅಂಥೇಳಿ ನನ್ನ ಭಾವನೆ. ತಾವುಗಳೆಲ್ಲ ಈ ನಾಡು ಕಂಡ ಅಪರೂಪದ ಒಬ್ಬ ಶ್ರೇಷ್ಠ ಯೋಗಿಯ ಜೀವನ ಚರಿತ್ರೆಯನ್ನು ಕೇಳಿ ಅಂಥ ಯೋಗಿಯ ಕೃಪೆಗೆ ತಾವುಗಳೆಲ್ಲರೂ ಪಾತ್ರರಾಗಬೇಕು. ಈ ಒಬ್ಬ ಕಥೆಯ ನಾಯಕ ಕಡಕೋಳ ಮಡಿವಾಳಪ್ಪನವರು ಎಲ್ಲ ಸ್ತ್ರೀಗಳ ಉದಯದಂತೆ ಶುಭ ಮುಹೂರ್ತ, ಶುಭಗಳಿಗೆ, ಶುಭ ಮಂಗಳ ನಡುವೆ ಶುಭೋದಯವಾದವ ಅಲ್ಲ. ಎಲ್ಲರಿಗೂ ಸಹಜವಾಗಿ ದೊರಕುವಂಥ ಶಿವದೀಕ್ಷೆ, ಶುಭಾಶೀರ್ವಾದಗಳನ್ನು ಪಡೆದವನಂತೂ ಅಲ್ಲವೇ ಅಲ್ಲ. ಯಾವ ಪೀಠ, ಪ್ರತಿಷ್ಠೆ, ಹಾರ, ತುರಾಯಿ, ಶಾಲು, ಸನ್ಮಾನ ಈತನ ಸಮೀಪವೂ ಸಹ ಸುಳಿಲಿಲ್ಲ. ಒಂದು ಒಳ್ಳೆಯ ಮಾತನ್ನೂ ಸಹ ಈ ಕಡಕೋಳ ಮಡಿವಾಳಪ್ಪನವರ ಕುರಿತಾಗಿ ಯಾರೂ ಆಡಲೇ ಇಲ್ಲ. ಯಾವ ಗಾಡ್ ಫಾದರ್ಗಳು ಈತನಿಗೆ ಇರಲೇ ಇಲ್ಲ. ಹೀಗಾಗಿ ಇಲ್ಲ ಇಲ್ಲ ಇಲ್ಲಗಳ ನಡುವೆ ಬೆಳೆದು ಬಂದಂಥ ಒಬ್ಬ ದುರಂತ ನಾಯಕನೀತ. ಇಷ್ಟಕ್ಕೆಲ್ಲ ಒಂದೇ ಒಂದು ಕಾರಣ ಏನೆಂದರೆ ಈತನ ಹುಟ್ಟು. ಇವನ ಸಹಜ ಬಾಳ್ವೆಗೆ ಶಾಪವಾಗ್ತದೆ. ಹಿರಿಯರು ಹೇಳಿದಂತೆ ನದಿಯ ಮೂಲ ಋಷಿಯ ಮೂಲ ಕೇಳಬಾರದು ಅಂತ. ವ್ಯಕ್ತಿಯ ಹುಟ್ಟಿನ ಮೂಲಕ್ಕಿಂತ ಅವನ ಬದುಕು ಬೆಳಕು ಚೆಲ್ಲಬೇಕು ಅಂಥೇಳಿ ಅನೇಕ ತತ್ವಜ್ಞಾನಿಗಳು ಹೇಳಿದ್ದರೂ ಸಹಿತ ಕುಲದ ಛಲ, ವ್ಯಕ್ತಿಯ ಬಲ, ಮಡಿವಂತಿಕೆಯ ಅಮಲಿನಲ್ಲಿ ನಾವೆಲ್ಲ ಕೊಳೆತು ನಾರ್ತಾ ಇದ್ದೀವಿ. ಈ ಜಗದ ಡಂಬಾಚಾರವನ್ನು ಕಂಡು ಕಡಕೋಳ ಮಡಿವಾಳಪ್ಪನವರ ಭಾವದಲ್ಲಿ ಮೂಡಿದಂಥ ಒಂದು ಪದ್ಯ ಅದು. ಮುಡುಚೆಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಣತೀರಿ, ಮುಡುಚೆಟ್ಟು ಎಲ್ಲಾದ ಹೇಳನ್ನ. ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ ನೀವು, ಮುಡುಚೆಟ್ಟೆಲ್ಲಾದ ಹೇಳನ್ನ. ತೊಗಲೊಳು ತೊಗಲು ಹೊಕ್ಕು ತಗಲಿ ಬಂದಿರಿ ನೀವು, ತಗಲ ಮಾತಾಡುವುದೇನನ್ನ. ಬಗೆಯ ತಿಳಿಯದೆ ಇದರ ಬಗೆದು ಮಾತಾಡಿದರ ನಗೆಗೇಡಿಯಾಗುತ್ತಾದಣ್ಣ. ಎಲುವಿನಾಳದೊಳು ಒಳಹೊಕ್ಕು ನೀ ಕುಂತು ಒಲಿದಂತೆ ಆಡಬೇಡನ್ನ. ಎಲವು ತೊಗಲು ಮಜ್ಜ ಮಲಮೂತ್ರ ಮಾಂಸವು ನಿನ್ನೊಳಗೆ ಕಾಣುತ್ತದನ್ನ, ನಿನ್ನೊಳಗೆ ಕಾಣುತ್ತದನ್ನ. ಹೀಗೆ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಯಾವ ಮುಲಾಜವೂ ಇಲ್ಲದೆ ಅವರವರ ಜನ್ಮವನ್ನು ಜಾಲಾಡಿದವ ಮಡಿವಾಳಪ್ಪ. ಕವಿಯಾಗಿ, ಕ್ರಾಂತಿಕಾರಿ ಎನಿಸಿ, ಅನುಭಾವಿಯಾಗಿ, ಹುಟ್ಟು ಹೋರಾಟಗಾರನಾಗಿ, ನೊಂದ ಹೃದಯಿಯಾಗಿ ಶಿವಶರಣ ಶಿವಯೋಗಿ ಕಡಕೋಳ ಮಡಿವಾಳಪ್ಪ. ಹಾಗಾದರೆ ಯಾರೀತ? ಈತನ ಹಿನ್ನೆಲೆ ಏನು? ಈ ದುರಂತ ನಾಯಕನ ಧಾವಂತವಾದರೂ ಏನು? ಬಹಳ ಮುಖ್ಯವಾಗಿರುವಂಥ ಒಂದು ಚರಿತ್ರೆ ಆ ಮಡಿವಾಳಪ್ಪ ಶರಣಂದು. ಮಡಿವಾಳಪ್ಪನ ತಾಯಿ ಗಂಗಮ್ಮ ಈಗಿನ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವಳು.
ಲಿಂಗಾಯತ ಗಾಣಿಗೆಯರ ಮನೆತನದಲ್ಲಿ ಹುಟ್ಟಿ ಬಡತನದಲ್ಲಿಯೇ ಬೆಂದ ಅಪ್ಪಟ ದೇಶಿ ಪ್ರತಿಭೆ ಆಕೆ. ಸಂಪ್ರದಾಯದಂತೆ ಬಾಲ್ಯದಲ್ಲೇ ಅವಳ ವಿವಾಹವಾಗ್ತದೆ. ಆದರೆ ದುರ್ದೈವ ಏನು ಅಂತಂದರೆ ಬಹಳ ಬೇಗನೆ ಆಕೆಯ ಗಂಡ ತೀರಿ ಹೋಗ್ತಾನೆ. ಬರಗಾಲದ ಬವಣೆಗೆ ಬೆಂದು ಅಪ್ಪನ ಜೊತೆ ನಾಗಠಾಣವನ್ನು ಬಿಟ್ಟು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕು ಬಿದನೂರು ಅನ್ನುವಂಥ ಒಂದು ಸಣ್ಣ ಗ್ರಾಮದೊಳಗೆ ಬಂದು ನೆಲೆ ನಿಲ್ತಾಳೆ. ಊರ ಹಿರಿಯರಾದ ಮಲಕಾಜಪ್ಪ ಗೌಡರ ಸಹಾಯದ ಮೇರೆಗೆ ಬಿದನೂರು ಮಠದ ಶ್ರೀ ವಿರೂಪಾಕ್ಷ ಸ್ವಾಮಿಗಳ ಆಶ್ರಯದಲ್ಲಿ ಬಂದು ನೆಲೆಸ್ತಾಳೆ. ಅಲ್ಲಿ ಅವಳ ಕಾಯಕ ಏನು ಅಂತಂದರೆ ಗುರುಗಳಿಗೆ ಪ್ರಸಾದ ಮಾಡಿಕೊಡುವುದು, ಗುರುಗಳ ಬಟ್ಟೆಯನ್ನು ತೊಳೆಯುವುದು, ಬಂದಂಥ ಅತಿಥಿಗಳ ಸೇವೆ ಮಾಡುವುದು, ಅತಿಥಿಗಳಿಗೆ ಪ್ರಸಾದವನ್ನು ತಯಾರಿ ಮಾಡುವುದು, ಮಠದ ಆವರಣದಲ್ಲಿನ ಕಸಗೂಡಿಸುವುದು, ಹೀಗೆ ಅವಳ ನಿತ್ಯ ಒಂದು ಶರಣ ಸೇವೆ. ಹೀಗೆ ನಡೆಯುವಾಗ, ಹೀಗೆ ಕಾಯಕ ಮಾಡುವಾಗ, ಮಠದ ಸೇವೆಯಲ್ಲಿ ನಿರತಳಾಗಿರುವಾಗಲೇ ತಂದೆ ತೀರಿ ಹೋಗ್ತಾನೆ. ಅವಳು ಒಬ್ಬಳೇ ಮಠದಲ್ಲಿ ವಾಸ ಇರ್ತಾಳೆ. ಮುಂದೆ ಶ್ರೀ ವಿರೂಪಾಕ್ಷ ಶ್ರೀಗಳು ಹಾಗೂ ತಾಯಿ ಗಂಗಮ್ಮ ಗುರು ಶಿಷ್ಯರಾಗ್ತಾರೆ. ಮುಂದೆ ಮುಂದೆ ಆತ್ಮೀಯರೂ ಆಗ್ತಾರೆ. ಒಲವು ಚಿಗುರು ಹೊಡಿತದೆ. ಆ ಪ್ರೀತಿಯ ಸಂಬಂಧದ ಕುರುಹಾಗಿ ಹುಟ್ಟಿ ಬಂದವನೇ ಈ ಶಿವಾವತಾರಿ ಮಡಿವಾಳಪ್ಪ. ಮಡಿವಾಳಪ್ಪನೇನು ಹುಟ್ಟಿ ಬಂದ, ಆದರೆ ಗಂಗಮ್ಮ ಸಮಾಜದವರ ನಿಂದನೆಗೆ ಒಳಗಾಗ್ತಾಳೆ. ಇಲ್ಲ ಸಲ್ಲದ ಮಾತುಗಳು ಬೆಂಕಿಯ ಉಂಡೆಗಳಾಗಿ ಈ ಗಂಗಮ್ಮಳ ಮೈಮೇಲೆ ಬೀಳ್ತಾವೆ. ಆಗ ಆ ಬೆಂಕಿಯ ಉಂಡೆಯಲ್ಲಿ ಬೆಂದಂಥ ಆ ಗಂಗಮ್ಮ ತನ್ನ ಭಾವದಲ್ಲಿ ಮೂಡಿ ಬಂದಂಥ ಒಂದು ಗಾನ, ಒಂದು ಪದ್ಯ ಏನು ಅಂತಂದರೆ, ಜಾರತನವನ ಮಾಡಿದೆ ನಮ್ಮ ಜಂಗಮನೊಡಗೂಡಿ, ಜಾರತನವನ ಮಾಡಿದೆ ನಮ್ಮ ಜಂಗಮನೊಡಗೂಡಿ, ಹಾದಿ ತಿಳಿಯದ ಗಾದಿಯ ನಾಡುವರು ವಾದ ತರ್ಕದಿಂದೆ, ಪೂರ್ವದ ಹಾದಿ ಕಡಿದಾನು ಪುನರಪಿ ಬೋಧ ಹೇಳಿದನ, ಮನಸ್ಸಿನ ಮೈಲಿಗೆ ಬಿಡಿಸಿದನ, ಕನಸಿನ ಎಚ್ಚರ ಮರೆಸಿದನ, ಮೆಚ್ಚು ಮಾಡಿ ಹುಚ್ಚು ಹಿಡಿಸಿದನ, ಸತ್ಯ ಸದ್ಗುರು ವಿರೂಪಾಕ್ಷನ ಅಂಗಲಿಂಗ ಸಂಗ ಹಿಡಿಸಿದನ, ನಿಸ್ಸಂಗ ನಿರಾಳ ಮಾಡಿದವ ಶಿವಲಿಂಗ ಶಂಭೋ ರಸಿಕನ ಅಂಗದೊಳಗೆ ಬೈಲಾದವನ ಗುರು ಬಿದನೂರು ವಿರೂಪಾಕ್ಷನ ಆತನ ಉದರದಿ ಮಡಿವಾಳ ಜನಿಸಿದವ. ಈ ಮಾತು ಸಮಾಜಕ್ಕೆ ಕಹಿ ಎನಿಸಿದರೂ ಸಹಿತ ಸತ್ಯವನ್ನ ಬಿಚ್ಚಿಡ್ತಾಳೆ ಗಂಗಮ್ಮ. ಮಡಿವಾಳ ಅನೈತಿಕ ಸಂಬಂಧದಿಂದ ಹುಟ್ಟಿದವ ಅಲ್ಲ. ವಿರೂಪಾಕ್ಷ ಗುರುವಿನ ಒಲುವಿನ ಕುರುಹು ಅಂಥೇಳಿ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ಳು ಗಂಗಮ್ಮ. ಮಡಿವಾಳಪ್ಪ ಕಲಬುರಗಿ ಜಿಲ್ಲೆಯ ಕಪ್ಪು ಮಣ್ಣಿನ ಹೆಪ್ಪುಗಟ್ಟಿದಂಥ ಒಂದು ಪ್ರತಿಭೆ. ದಿನ ಕಳೆದಂತೆ ಮಡಿವಾಳಪ್ಪ ಬೆಳೆದು ದೊಡ್ಡವನಾಗ್ತಾನೆ. ಮುಂದೆ ತಾಯಿ ಬೇಗ ತೀರಿಕೊಳ್ತಾಳೆ. ಮಡಿವಾಳಪ್ಪ ಒಂಟಿಯಾದ, ಆದರೆ ಅಧ್ಯಾತ್ಮದ ಹಸಿವು ಹೆಚ್ಚಾಗ್ತದೆ. ಚಿಮ್ಮಣಗಿರಿ ಮತ್ತು ಚೌಡಾಪುರ ನಡು ಸೀಮೆ ಒಳಗ ಮಹಾಂತೇಶ್ವರ ಒಂದು ಶ್ರೀಮಠ, ಅದೊಂದು ಅವಿಮುಕ್ತ ಪುಣ್ಯಕ್ಷೇತ್ರ, ಪಾವನ ಕ್ಷೇತ್ರ. ಗುಡ್ಡದ ಮಹಾಂತೇಶ ಆ ಭಾಗದೊಳಗೆ ಒಬ್ಬ ಶ್ರೇಷ್ಠ ಆರಾಧ್ಯ ದೈವ. ಅಲ್ಲಿ ಬಂದು ನೆಲೆಸ್ತಾರೆ. ಗುರು ಬಸವದೇವ ಗುರುವಾಗ್ತಾರೆ. ಮಹಾಂತೇಶನ ಅಂಕಿತವಾಗ್ತಾನೆ. ಅನುಭವ ಜಂಗಮವಾಗ್ತದೆ. ಮಡಿವಾಳಪ್ಪನಿಗೆ ಶರಣ ಮಾರ್ಗದ ಸಾಧಕನಾಗಬೇಕು ಅನ್ನುವಂಥ ಹಂಬಲ ಹೆಚ್ಚಾಗ್ತದೆ. ಶರಣ ಮಾರ್ಗಕ್ಕೆ ಸಾಧನ ಯಾವುದು ಅಂತಂದರೆ ಅದು ಇಷ್ಟಲಿಂಗ. ಅದಾಗಲೇ ಹಲವರಿಗೆ ಲಿಂಗ ದೀಕ್ಷೆಯ ಸಲುವಾಗಿ ಮಡಿವಾಳಪ್ಪ ಬಹಳಷ್ಟು ಜನರನ್ನು ಕೇಳಿದ್ದ. ದೀಕ್ಷೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಂಬಲದಿಂದ. ಆದರೆ ಯಾರೂ ಈತನನ್ನು ಮಡಿವಾಳಪ್ಪನನ್ನು ಹಚ್ಕೊಂಡಿರಲಿಲ್ಲ.
ಆ ಸಂದರ್ಭದಲ್ಲಿ ನಾಡಿನ ಎಲ್ಲೆಡೆ ಶರಣಬಸವೇಶ್ವರರ ಒಂದು ಭಕ್ತಿಯ ಸೇವೆ, ಒಂದು ಭಕ್ತಿಯ ಬೆಳಕ, ಪ್ರಭಾವ ಎಲ್ಲ ಕಡೆ ಪಸರಿಸಿತ್ತು. ಒಮ್ಮೆ ಅರಳಗುಂಡಿಗೆಗೆ ಮಡಿವಾಳಪ್ಪ ಹೋದ. ನೇರವಾಗಿ ಶರಣಬಸವೇಶ್ವರರನ್ನೇ ಕೇಳಿದ. ಎಂಥ ಮಾತು ಕೇಳಿದ ಅಂತಂದ್ರೆ, ಅಪ್ಪಾರ, ತಿಪ್ಪ್ಯಾಗ ಬೆಳೆದಂಥ ಪತ್ರಿ ಅದು ಪೂಜಾಕ್ ಬರ್ತೈತೋ ಇಲ್ಲೋ ಹೇಳ್ರಿ ಅಂದ. ಎಂಥ ಬೆಳಗಿನ ಮಾತ ನೋಡ್ರಿ. ಈ ಹಾಲುಗಲ್ಲದ ಹಸುಳೆ ಮಡಿವಾಳಪ್ಪನ ಹಸಿವು ಕಂಡಂಥ ಶರಣಬಸವೇಶ್ವರರು ಈ ಮಡಿವಾಳಪ್ಪನ ಅಂತರಾತ್ಮವನ್ನು ಅರ್ಥ ಮಾಡಿಕೊಂಡು ಖಂಡಿತ ಬರ್ತದೆ ಅಂದರು. ಹಾಗಾದ್ರೆ ನನಗೆ ದೀಕ್ಷೆ ಮಾಡಿಸ್ರಿ ಎಂದ. ಅದೇ ಊರಿನ ಹಿರೇಮಠ ಹಳೇಪ್ಯಾಟಿ ಬಸಯ್ಯನವರ ಹತ್ತಿರ ಕರೆದು ಒಯ್ತಾರೆ. ಆ ಬಸಯ್ಯ ಸಂಪ್ರದಾಯ ಶ್ರೇಷ್ಠತೆಯನ್ನ, ಸಂಪ್ರದಾಯದ ಮೌಢ್ಯತೆಯನ್ನ ತಲೆಯೊಳಗೆ ತುಂಬಿಕೊಂಡಿದ್ದ. ಮಡಿವಾಳಪ್ಪನವರು ಬರುವುದನ್ನು ನೋಡಿರುವಂಥ ಬಸಯ್ಯ ಮಡಿವಾಳಪ್ಪನವರಿಗೆ ಬಾಯಿಗೆ ಬಂದಂತ ಬೈದ, ನಿಂದಿಸಿದ, ಏನೆಲ್ಲ ಮಾತನಾಡಿದ, ಬಿರುನುಡಿಗಳನ್ನು ಆಡಿದ. ಊರುಗೌಡರು ಸಹ ಹೀಯಾಳಿಸ್ತಾರೆ. ಆಗ ಶರಣರಿಗೆ ಮತ್ತು ಮಡಿವಾಳಪ್ಪನವರಿಗೆ ಬಹಳ ಅತೀವ ನೋವಾಗ್ತದೆ. ಶೀಲವಂತ ಮಡಿವಂತ ಜಂಗಮ್ಮರು ಮುಟ್ಟಿಸಿಕೊಳ್ಳಲಿಲ್ಲ. ಆಗ ಗುರುಬಸವದೇವರೇ ದೀಕ್ಷೆ ಸಂಸ್ಕಾರವನ್ನು ನೀಡ್ತಾರೆ. ಶರಣ ಬಸವೇಶ್ವರರನ್ನೇ ಮಡಿವಾಳಪ್ಪ ಆರಾಧ್ಯ ಗುರುವನ್ನಾಗಿ ಮಾಡಿಕೊಳ್ತಾನೆ. ಅರಿಸ್ಟಾಟಲನಿಗೆ ಪ್ಲೇಟೋನಂತ ಶಿಷ್ಯ ಸಿಕ್ಕಂತೆ, ಗುರು ಗೋವಿಂದ ಭಟ್ಟರಿಗೆ ಶಿಶುನಾಳ ಶರೀಫನಂತ ಶಿಷ್ಯ ಸಿಕ್ಕಂತೆ, ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರಂತ ಒಬ್ಬ ಶ್ರೇಷ್ಠ ಶಿಷ್ಯ ಸಿಕ್ಕಂತೆ ಶರಣ ಬಸವೇಶ್ವರರಿಗೆ ಮಡಿವಾಳನಂಥ ಒಬ್ಬ ಅನುಭಾವಿ ಶಿಷ್ಯ ದೊರಕಿದ. ಹಲವು ಕಡೆ ಸುತ್ತಿ ಸಂಚರಿಸ್ತಾರೆ. ಯಾರಿಂದಲೂ ಸರಿಯಾದಂಥ ಒಂದು ಸ್ಪಂದನೆ, ಸಹಕಾರ ಮಾತ್ರ ದೊರೆಯಲಿಲ್ಲ. ಅರಳಗುಂಡಿಗೆ, ಜಂಬೇರಾಳ, ಕೋಣಸಿರ್ಸಿಗೆ ಹೀಗೆ ಎಲ್ಲ ಕಡೆ ಸಂಚರಿಸ್ತಾರೆ. ಜನರ ಉಪಟಳ ಹೆಚ್ಚಾಗ್ತದೆ. ಕೊನೆಗೆ ಜೇವರ್ಗಿ ತಾಲೂಕು ಕಡಕೋಳದಲ್ಲಿ ಅವರು ಬಂದು ನೆಲೆ ನಿಲ್ತಾರೆ. ಕಡಕೋಳ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನೊಳಗಿರುವಂಥ ಒಂದು ಚಿಕ್ಕ ಗ್ರಾಮ. ಜೇವರ್ಗಿಯಿಂದ ಒಂದು 25 ಮೈಲ್ ದೂರದಲ್ಲಿರ್ತಕ್ಕಂಥ ಅದನ್ನು ಜನ ಸಗರನಾಡಿನ ಶಿಖರ, ಭಕ್ತಿ ಸಾಮ್ರಾಜ್ಯದ ಮುಕ್ತಿಧಾಮ, ಕಲ್ಯಾಣ ನಾಡಿನ ಕೈಲಾಸ, ಭವಲೋಕದ ಕಲ್ಪವೃಕ್ಷ ಅಂತೇಳಿ ಕರಿತಾ ಇದ್ರು. ಇದಕ್ಕೆ ಕಡಕೋಳ ಅನ್ನುವಂಥ ಊರಿಗೆ. ಕಡಕೋಳದಾಗ ಕಾಗಿ ಜೀವನನೂ ಪಾವನ ಅಂತ. ಈ ಕಡಕೋಳದಲ್ಲಿ ಕತ್ತೆ ಕೂಗಿದ್ರು ಅದು ಶಾಸ್ತ್ರೋಕ್ತವಾಗಿಯೇ ಕೂಗ್ತದನ್ನುವಂಥ ಒಂದು ನಂಬಿಕೆ ಅಲ್ಲಿ. ಈಗಲೂ ಸಹ ಪ್ರತಿ ವರ್ಷ ಡಿಸೆಂಬರ್ ತಿಂಗಳದೊಳಗೆ ಮಡಿವಾಳಪ್ಪನವರ ಜಾತ್ರೆ ನಡೀತದೆ. ಗುರುಸ್ಥಾನವಾಗಿರುವಂಥ ಚಿನಮಗೇರಿ ಗುಡ್ಡದಲ್ಲೂ ಭಜನೆ, ಕೀರ್ತನೆ, ಪ್ರವಚನ ಕಾರ್ಯಕ್ರಮಗಳು ಜರುಗ್ತಾವ. ಅಷ್ಟೇ ಅಲ್ಲ, ಪ್ರತಿಯೊಂದು ಹಳ್ಳಿ ಪಟ್ಟಣದ ಭಜನಾ ಮೇಳದವರು ಬಂದು ಇಲ್ಲಿ ಪದ್ಯ ಹಾಡುವುದನ್ನು, ಪುರಾಣ ಪ್ರವಚನ ಕೇಳುವುದನ್ನು, ಕೇಳಿ ಪುನೀತರಾಗುವುದನ್ನು ನಾವು ಈಗಲೂ ಸಹಿತ ಅಲ್ಲಿ ನೋಡಬಹುದು. ಗುರುಕರುಣೆಯಿಂದ ನಿಜ ಧರ್ಮದ ಅರಿವನ್ನು ಮೂಡಿಸಿಕೊಂಡಂಥ ಕಡಕೋಳ ಮಡಿವಾಳಪ್ಪನವರು ಆಚರಣೆಯಲ್ಲಿ ತಂದರು. ಅನುಭಾವಿಗಳಾಗಿ ತಮ್ಮ ಬೆನ್ನಿಗೆ ಬಿದ್ದವರನ್ನು ಅಪ್ಪಿಕೊಂಡ್ರು, ಎತ್ತಿ ಮುದ್ದಾಡಿದರು. ಅವರಿಗೂ ನಿಜವಾದಂಥ ಭಕ್ತಿಯ ನೆಲೆಯನ್ನು ಮಾರ್ಗದರ್ಶನ ನೀಡಿದರು ಕಡಕೋಳ ಮಡಿವಾಳಪ್ಪನವರು. ಅವರು ಸಮನ್ವಯ ಜ್ಯೋತಿಯವರು. ಆ ಜ್ಯೋತಿ ಜ್ಞಾನಪೂರ್ಣ ಜ್ಯೋತಿಯಾಗಿ ಅವರ ಸ್ವರವಚನಗಳ ಮುಖಾಂತರ ಇವತ್ತಿಗೂ ಸಹಿತ, ಇಂದಿಗೂ ಎಂದಿಗೂ ನಾಡಿನ ತುಂಬ ಪಸರಿಸ್ತಾ ಇರುವುದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಬಸವ ತತ್ವದಲ್ಲಿ ಅಪಾರವಾದಂಥ ನಂಬಿಕೆ ಉಳ್ಳವರು. ಬಸವಣ್ಣನವರ ವಚನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂಥ ಒಂದು ಸಮಾಜ ನಿರ್ಮಾಣದಲ್ಲಿ ಇವರು ಬಹಳ ಅಚಲವಾದಂಥ ವಿಶ್ವಾಸ ಇಟ್ಟುಕೊಂಡಂಥ ಮಡಿವಾಳಪ್ಪನವರು ಬಸವಣ್ಣನವರಂತೆ
ಕಡಕೋಳದಲ್ಲಿ ಒಂದು ಆಧುನಿಕ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದರು. ಕಲ್ಯಾಣದ ಅನುಭವ ಮಂಟಪದಂತೆ ಮಡಿವಾಳಪ್ಪನವರ ಒಂದು ಅನುಭವ ಮಂಟಪ. ಈ ಅನುಭವ ಮಂಟಪದಲ್ಲಿ ಯಾವ ಜಾತಿ, ಮತ, ವಯಸ್ಸಿನ ಯಾವ ಕಟ್ಟುಪಾಡುಗಳು ಇರಲಿಲ್ಲ. ಈ ಕಡಕೋಳ ಮಡಿವಾಳಪ್ಪನವರೊಂದಿಗೆ ಹಾಡಿದವರು, ಆಡಿದವರು, ಬೆಳೆದಂಥವರು ಈಗ ನಾಡಿನ ಶ್ರೇಷ್ಠ ಅನುಭಾವಿ ಪರಂಪರೆಯ ತತ್ವಪದ ರಚನಾಕಾರರಾಗಿ ಹೊರಹೊಮ್ಮಿರುತ್ತಾರೆ ಕಡಕೋಳ ಮಡಿವಾಳಪ್ಪನವರ ಆಶೀರ್ವಾದದಿಂದ. ಮಡಿವಾಳಪ್ಪನವರು ತಾವು ನೆಲೆ ನಿಂತಲ್ಲಿ ನೂರಾರು ಸಾವಿರಾರು ಶಿಷ್ಯ ಬಳಗವನ್ನೇ ಕಟ್ಟಿಕೊಂಡಿರ್ತಿದ್ರು. ಪ್ರತಿದಿನವೂ ತಮ್ಮ ಕಾಯಕ ಆದಮೇಲೆ ಜೀವನದಲ್ಲಿ ತಮಗೆ ಒದಗಿ ಬರುವಂಥ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಬಿಚ್ಚು ಮನಸ್ಸಿನ ಒಂದು ಚರ್ಚಾಕೂಟವನ್ನು ನಡೆಸ್ತಾ ಇದ್ರು. ಶಿಷ್ಯರ ಅನುಭವದ ಹಾಡುಗಳನ್ನು, ಅನುಭವದ ವಿಚಾರಗಳನ್ನು ಮೆಚ್ಚಿಕೊಂಡಂಥ ಮಡಿವಾಳಪ್ಪನವರು ರ್ಯಾವಪ್ಪನನ್ನ ದ್ರಾಕ್ಷಿ ಅಂತ ಕರಿತಿದ್ರಂತ ನೋಡ್ರಿ, ಕೃಷ್ಣಪ್ಪನನ್ನ ತೆಂಗಿನಕಾಯಿ ಅಂತ ಕರಿತಿದ್ರಂತ, ಸಿದ್ದಪ್ಪನನ್ನ ಬಾಳೆಹಣ್ಣು ಅಂತ ಕರಿತಿದ್ರಂತ. ಹೀಗೆ ಪ್ರೀತಿಯಿಂದ ಕರಿತಾ ಇದ್ರು. ಹಾಗೆ ಸುಳೇಗಾವಿ ಕಲ್ಯಾಣ ಶೆಟ್ಟಿ, ಪ್ಯಾಟಿ ಮಹಾಜೇನ ಶೆಟ್ಟಿ, ಮುನವಳ್ಳಿ ಈರ್ ಶೆಟ್ಟಿ, ಕೊಡ್ಲಿ ಲಿಂಗಾರೆಡ್ಡಿ, ಕಡ್ಲೇವಾಡದ ರಾಮಚಂದ್ರಗೌಡ, ಸೋಮಲಿಂಗ, ಕಣ್ಣೂರು ಗುರುಲಿಂಗಪ್ಪ, ಬಂಟನೂರು ಬಸಪ್ಪ, ಹಾಗೆ ಗೋಗಿ ಬಸವಲಿಂಗಪ್ಪ, ಹಂದಿಗನೂರು ಆದಪ್ಪಗೌಡ, ಕೋರವಾರ ಮಹಾಂತ, ಎಳಮೇಲಿ ಸಿದ್ದರಾಮಯ್ಯ, ಅಂಕಲಗಿ ಗುರುಬಸಪ್ಪ, ಎಡೆಪುರದ ಗುರಯ್ಯ, ಹಿಪ್ಪರಿಗಿ ಚನ್ನಬಸಪ್ಪ, ಅರಳುಗುಂಡಿಗಿ ಬಾಗಮ್ಮ, ಮಲ್ಲನಗೌಡ, ಚನ್ನೂರು ಜಲಾಲ್ ಸಾಹೇಬ, ಗಂವಾರ ಶಾಸ್ತ್ರಿ, ಕೊಡ್ಲೂರು ಬಸವಲಿಂಗಪ್ಪ, ಹೀಗೆ ನೂರಾರು ಜನ ಈ ಮಡಿವಾಳಪ್ಪನವರ ನೇತೃತ್ವದೊಳಗೆ ಅನುಭವ ಮಂಟಪದಲ್ಲಿ ಭಾಗಿಗಳಾಗಿ ಚಿಂತನೆ ಮಾಡ್ತಾ ಇದ್ರು, ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು, ತತ್ವ ಪದಗಳನ್ನು, ಪದ್ಯಗಳನ್ನು ರಚನೆ ಮಾಡ್ತಾ ಇದ್ರು. ಕಲ್ಯಾಣದ ಬಸವಣ್ಣನವರ ನಂತರ ಈ ಮತ್ತೊಮ್ಮೆ ಕಲಬುರಗಿ ನಾಡಿನೊಳಗ ಒಂದು ಅನುಭವ ಮಂಟಪ, ಕಾಯಕ ವೀರರ ಅನುಭವ ಮಂಟಪ ರಚನೆಯಾದದ್ದು ಕಲ್ಯಾಣ ನಾಡಿನಲ್ಲಿ. ಅಂದು ಪ್ರಭುದೇವರು ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದರೆ ಕಡಕೋಳದಲ್ಲಿರುವಂಥ ಅನುಭವ ಮಂಟಪದ ಒಂದು ಸ್ಥಾನವನ್ನು ಮಡಿವಾಳಪ್ಪನವರು ಅಲಂಕರಿಸಿದ್ರು. ಇವರಿಗೆ ಕೃಷ್ಣಪ್ಪ, ಸಿದ್ದಪ್ಪ ಅಂದರೆ ಎಡಗೈ ಬಲಗೈ ಆಗಿದ್ರು. ಅನುಭವ ಪದಗಳ ರೂಪದಲ್ಲಿ ಶೂನ್ಯ ಸಂಪಾದನೆಯನ್ನು ಕಡೆದಂಥ ಮಹಿಮಾವಂತರಿವರು. ಅವರ ಶಿಷ್ಯ ಬಳಗದಲ್ಲಿ ಬ್ರಾಹ್ಮಣ ಕೈನೂರು ಕೃಷ್ಣಪ್ಪ, ಕಬ್ಬಲಿಗನಾದ ಕಡ್ಲೇವಾಡ ಸಿದ್ದಯ್ಯ, ಮುಸಲ್ಮಾನರು ಇದ್ದರು. ಮುಸಲ್ಮಾನನಾಗಿರುವಂಥ ಚನ್ನೂರು ಜಲಾಲ್ ಸಾಹೇಬ, ಮೋಟನಹಳ್ಳಿಯ ಹಸನ್ ಸಾಹೇಬ, ಶೀಲವಂತ ಹಂಗರಗಿ ಬಸಪ್ಪ, ರೆಡ್ಡಿ ಕುಲದ ರಾಮಲಿಂಗ ರೆಡ್ಡಿ, ಹೀಗೆ ಅಸಂಖ್ಯಾತ ಅನುಭಾವಿಗಳು, ಕ್ರಾಂತಿ ಕಿಡಿಗಳು ಮಡಿವಾಳಪ್ಪನವರ ಒಂದು ಅನುಭವ ಮಂಟಪದಲ್ಲಿ ಇವರೆಲ್ಲರೂ ಒಂದಾಗಿ ತತ್ವ ಪದಗಳನ್ನು ರಚನೆ ಮಾಡ್ತಾ ಇದ್ರು. ಒಂದು ತತ್ವಪದ ಏನು ಅಂತಂದರೆ, ಮಚ್ಚೀಲೆ ಹೊಡಿರಮಗ ಕಚ್ಚೆ ಗಡುಕ, ನಿಜದೆಚ್ಚರ ಅರಿಯದೆ ಹುಚ್ಚು ನಾಯಿ ಹಂಗ ಮಣಿ ತಿರುಗುವವನ ಮಚ್ಚಿಲಿ ಹೊಡಿರಮಗ. ಎಂಥ ಎಚ್ಚರಿಕೆಯ ಮಾತುಗಳನ್ನು ಈ ವಚನದಲ್ಲಿ, ಈ ತತ್ವಪದದಲ್ಲಿ ನಾವು ಗಮನಿಸಬಹುದು. ಎಂಥವನು ಸಹಿತ ಒಂದು ಕ್ಷಣ ಈ ಪದ್ಯ ಕೇಳಿದರೆ ಎಚ್ಚೆತ್ತುಕೊಳ್ಬೇಕು. ಹುಷಿ ಅಧ್ಯಾತ್ಮದ ಒಂದು ಸೋಗಿನಲ್ಲಿ ಜೀವಪರ ಜನಪರ ಕಾಳಜಿಗಳನ್ನು ಮೆರೆಯುತ್ತಿರುವಂಥ, ಮಾನವ ಸಂಬಂಧಗಳನ್ನು ಗಾಳಿಗೆ ತೂರ್ತಕ್ಕಂಥ ಮನುಜನನ್ನು ಎಚ್ಚರಿಸುತ್ತಲೇ ಬದುಕಿರ್ತಕ್ಕಂಥವರು ಅವರು ಕಡಕೋಳ ಮಡಿವಾಳಪ್ಪನವರು. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ. ಎಂಥ ಒಳ್ಳೆಯ ಮಾತು ನೋಡಿ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಳ್ಳೋ ಎಲೆ ಮನವೇ.
ಮನದ ಮೂಲೆಯೊಳಗೆ ಮೂಡಿದಂಥ ಮಾಯಾವಿ ಈ ಚಿಂತೆಗೆ ತಿಳಿ ಹೇಳ್ತಾರೆ ಮಡಿವಾಳಪ್ಪನವರು. ಬದುಕಿನಲ್ಲಿ ಹಂತ ಹಂತವಾಗಿ ಎಲ್ಲರ ಗೌರವ, ಪ್ರೀತಿ, ಭಕ್ತಿ ಎಲ್ಲವನ್ನ ಮಡಿವಾಳಪ್ಪನನ್ನು ಅರಿಸಿಕೊಂಡು ಬರ್ತಾವೆ. ಮುಂದೆ ಮಡಿವಾಳಪ್ಪ ತತ್ವಪದಗಳನ್ನು ಹೇಳುತ್ತಾ ಹಾಡುತ್ತಾ ಮೌನದೊಳಗೆ ಇರಲು ಪ್ರಾರಂಭಿಸ್ತಾನೆ, ಮೌನಿಯಾಗಿರ್ತಾನೆ. ಮುಂದೆ 1855 ಡಿಸೆಂಬರ್ ತಿಂಗಳದೊಳಗೆ ಈ ಲೋಕವನ್ನು, ಈ ಅಸಂಖ್ಯಾತ ಭಕ್ತ ಸಮೂಹವನ್ನು ಅಗಲಿ ಲಿಂಗೈಕ್ಯರಾಗ್ತಾರೆ. ಕೊನೆಗೆ ಈ ಮಹಾಯೋಗಿ ಬರೆದಂಥ ಒಂದು ಜನಜನಿತವಾದಂಥ ಮಂಗಲ ಗೀತೆ ಅದು ಯಾವುದು ಅಂತಂದರೆ, ಜ್ಞಾನಪೂರ್ಣಂ ಜಗನ್ ಜ್ಯೋತಿ ನಿರ್ಮಲವಾದ, ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ, ಅನುದಿನ ಗುರುವಿಗೆ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗ ಬೆಳಗಿರೆ. ಇಂಥ ಒಂದು ಮಂಗಲ ಗೀತೆಯನ್ನು ಕೊನೆಯದಾಗಿ ಅವರು ಪದ್ಯ ಇದು ಅದನ್ನು ರಚನೆ ಮಾಡಿ ಇವತ್ತಿಗೂ ಈ ಮಂಗಲ ಗೀತೆಯನ್ನು ಪ್ರತಿಯೊಬ್ಬ ಭಜನಾ ಕಲಾವಿದರು, ಕೀರ್ತನಕಾರರು, ಪ್ರವಚನಕಾರರು, ಸಂಗೀತಗಾರರು ಒಂದು ಹಾಡುವಂಥ ಮಂಗಲ ಗೀತೆ. ಅದು ನಾಡಿನ ತುಂಬೆಲ್ಲ ಇವತ್ತಿಗೂ ಸಹಿತ ಪ್ರತಿಯೊಬ್ಬರ ಹೃದಯ ಮಾನಸದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆ. ಅಂಥ ಮಹಾತ್ಮರ ಚರಿತ್ರೆಯನ್ನು ನಾವು ನೀವೆಲ್ಲ ಕೇಳಿ ಪುಣ್ಯವನ್ನು ಸಂಪಾದಿಸಿ ಮಾಡಿಕೊಳ್ಳೋದದ, ಅವರ ಕೃಪೆಗೆ ಪಾತ್ರರಾಗೋದದ. ತಾವುಗಳೆಲ್ಲರೂ ಇದನ್ನು ಕೇಳಿ ಸಂತೋಷಪಟ್ಟು ಆನಂದಪಟ್ಟು ಅಂಥ ಮಹಾತ್ಮರ ಕೃಪೆಗೆ ಪಾತ್ರರಾಗಿ ಅಂಥ ಮಹಾತ್ಮರ ಕೃಪೆ ಸದಾ ತಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ನಾನು ಆಶಿಸ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಓಂ ಶಾಂತಿ.